3 ವಿಶೇಷ ರೈಲುಗಳ ಓಡಾಟಕ್ಕೆ ತೀರ್ಮಾನವನ್ನು ಮಾಡಿಕೊಳ್ಳಲಾಗಿದೆ. ಜಮ್ಮು, ಉಧಂಪುರ, ದೆಹಲಿ ನಡುವೆ ರೈಲು ಸಂಚಾರ. ರೈಲ್ವೆ ಸಚಿವಾಲಯದಿಂದ ಈ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಭಾರತ ಪಾಕಿಸ್ತಾನ ಯುದ್ಧ ಸಂಘರ್ಷಕ್ಕೆ ಸಂಬಂಧಪಟ್ಟ ಹಾಗೆ 3 ವಿಶೇಷ ರೈಲುಗಳ ಓಡಾಟಕ್ಕೆ ಈಗ ತೀರ್ಮಾನವನ್ನು ಮಾಡಿಕೊಳ್ಳಲಾಗಿದೆ. ಜಮ್ಮು, ಉಧಂಪುರ್, ದೆಹಲಿ ನಡುವೆ ರೈಲು ಸಂಚಾರ. ರೈಲ್ವೆ ಸಚಿವಾಲಯದಿಂದ ಈ ಖಡಕ್ ನಿರ್ಧಾರ. ಭಾರತ ಪಾಕಿಸ್ತಾನ ಯುದ್ಧ ಸಂಘರ್ಷಕ್ಕೆ ಸಂಬಂಧಪಟ್ಟ ಹಾಗೆ 3 ವಿಶೇಷ ರೈಲುಗಳ ಓಡಾಟಕ್ಕೆ ಈಗ ತೀರ್ಮಾನವನ್ನು ಮಾಡಿಕೊಳ್ಳಲಾಗಿದೆ. ಜಮ್ಮು, ಉಧಂಪುರ, ದೆಹಲಿ ನಡುವೆ ರೈಲು ಸಂಚಾರ ತುರ್ತು ಪರಿಸ್ಥಿತಿಗಳಲ್ಲಿ ಸಹಕಾರಿಯಾಗಬಹುದು ಎನ್ನುವಂಥ ಇರಾದೆ ಏನು. ರೈಲ್ವೆ ಸಚಿವಾಲಯದಿಂದ ಈ ಖಡಕ್ ನಿರ್ಧಾರ. ಭಾರತ ಪಾಕಿಸ್ತಾನ ಯುದ್ಧ ಸಂಘರ್ಷಕ್ಕೆ ಸಂಬಂಧಪಟ್ಟ ಹಾಗೆ 3 ವಿಶೇಷ ರೈಲುಗಳ ಓಡಾಟಕ್ಕೆ ಈಗಾಗಲೇ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ ಎನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಜಮ್ಮು, ಉಧಂಪುರ, ದೆಹಲಿ ನಡುವೆ ರೈಲು ಸಂಚಾರಕ್ಕೂ ಕೂಡ ಪ್ಲ್ಯಾನ್ ಮಾಡಿಕೊಳ್ಳಲಾಗಿದೆ ರೈಲ್ವೆ ಸಚಿವಾಲಯದಿಂದ ನಿರ್ಧಾರ. ಆದರೆ ಈ ಸಂಚಾರ ಎಷ್ಟರ ಮಟ್ಟಿಗೆ ಸೇಫ್ಟಿ ಎನ್ನುವಂತಹದ್ದೇ ಪ್ರಶ್ನೆ. ರೈಲಿನ ಮೇಲೆ ದಾಳಿಯಾದಾಗಲೆಲ್ಲ ಭಾರಿ ಪ್ರಮಾಣದ ಸಾವು ನೋವುಗಳು ಸಂಭವಿಸುತ್ತೆ. ಹಾಗಾಗಿ ಸರ್ಕಾರ ಈ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವುದರ ಹಿಂದೆ ಒಂದು ಕಾರಣಗಳಿರಬಹುದು. ಜಮ್ಮು, ಉಧಂಪುರ ಹೀಗೆ ಪ್ರಮುಖ ನಗರಗಳಲ್ಲಿ ರೈಲು ಸಂಚಾರಕ್ಕೆ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಭಾರತ ಪಾಕಿಸ್ತಾನ ಯುದ್ಧ ಸಂಘರ್ಷಕ್ಕೆ ಸಂಬಂಧಪಟ್ಟ ಹಾಗೆ 3 ವಿಶೇಷ ರೈಲುಗಳ ಓಡಾಟಕ್ಕೆ ಈಗಾಗಲೇ ತೀರ್ಮಾನವನ್ನು ಮಾಡಿಕೊಳ್ಳಲಾಗಿದೆ ಎನ್ನುವಂಥ ಮಾಹಿತಿ. ಅದರಲ್ಲೂ ಜಮ್ಮು, ಉಧಂಪುರ, ದೆಹಲಿ ನಡುವೆ ರೈಲು ಸಂಚಾರ ಯುದ್ಧ ಕಾಲ ಘಟ್ಟದಲ್ಲಿ ಸ್ವಲ್ಪ ನೆರವಾಗಲಿ ಎನ್ನುವಂಥ ಉದ್ದೇಶ. ರೈಲ್ವೆ ಸಚಿವಾಲಯದಿಂದ ಈ ತರಹದೊಂದು ಅಧಿಕೃತವಾದಂಥ ನಿರ್ಧಾರ. ಭಾರತ ಪಾಕಿಸ್ತಾನ ಯುದ್ಧಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಪ್ರಮುಖ ಏರ್ಪೋರ್ಟುಗಳನ್ನು ಬಂದ್ ಮಾಡಲಾಗಿದೆ. ಪ್ರಮುಖ ರೈಲ್ವೆ ಸ್ಟೇಷನ್ಗಳನ್ನು ಕೂಡ ಬಂದ್ ಮಾಡಲಾಗಿದೆ. ಹೀಗೆಲ್ಲ ಇದ್ದಂತಹ ಸಂದರ್ಭದಲ್ಲಿ ಲಿಟ್ರಲಿ ರೈಲು ಸಂಚಾರ ಸ್ಥಗಿತ ಆದರೆ ತೊಂದರೆ ಆಗುತ್ತೆ. ಹಾಗಾಗಿ ಪ್ರಮುಖ ನಗರಗಳ ನಡುವೆ ಸಂಚಾರ ಇರಲಿ ಎನ್ನುವಂಥ ಕಾರಣಕ್ಕೋಸ್ಕರ ರೈಲ್ವೆ ಇಲಾಖೆ ಈ ತರಹದ್ದೊಂದು ನಿರ್ಧಾರವನ್ನು ಮಾಡಿದೆಯಾ ಎನ್ನುವಂಥದ್ದು. ಒಟ್ಟಾರೆ ನಿನ್ನೆ ರಾತ್ರಿಯಿಂದ ನಿರಂತರವಾದ ದಾಳಿ ಪ್ರತಿದಾಳಿಗಳಾಗ್ತಾ ಇದೆ. ಗುರುವಾರ ಕತ್ತಲಾಗ್ತಾ ಇದ್ದ ಹಾಗೆ ಭಾರತದ ಗಡಿ ರಾಜ್ಯಗಳ ಮೇಲೆ ಪಾಕಿಸ್ತಾನದಿಂದ ದಾಳಿಯಾಯಿತು. ಜಮ್ಮು, ಪಠಾನ್ಕೋಟ್, ಉಧಾಂಪುರ್ ಸೇನಾ ನೆಲೆಗೆ ಪಾಕ್ನಿಂದ ಡ್ರೋನ್ ಕ್ಷಿಪಣಿ ದಾಳಿಗಳಾಯಿತು. ಅದಾದ ಮೇಲೆ F-16 ಸೇರಿ ಪಾಕಿಸ್ತಾನದ 3 ಯುದ್ಧ ವಿಮಾನಗಳನ್ನು ಹೊಡೆದುರುಳಿಸಿದ ಭಾರತ. ಇದು ಹಂತ ಹಂತವಾಗಿ ನಿನ್ನೆ ರಾತ್ರಿಯಿಂದ ಏನೇನಾಯಿತು ಎನ್ನುವಂಥದ್ದನ್ನು